ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇದು ಕುಮಟಾಗೆ ಬಂದು ರೀಚ್ ಆದ ದಿನನೇ ಅಷ್ಟೇ. ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಈವ್ನಿಂಗ್ ಒಂದು 5 o'clock ಹಾಗೆ ಇಲ್ಲೇ ಹತ್ತಿರದಲ್ಲಿ ಹೊನ್ನಾವರದ ಹತ್ರ ಇರೋ ಮ್ಯಾಂಗ್ರೋ ಬೋರ್ಡ್ ವಾಕ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು. ನನಗೆ ಇವತ್ತು ತುಂಬಾ ಟಯರ್ಡ್ ಆಗಿ ತಲೆನೋವು ಅಂತ ತುಂಬಾ ತ್ರಾಸಾಗ್ತಾ ಇತ್ತು. ಪಾಪ ಮೊಮ್ಮೋ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಡಿಫ್ರೆಂಟ್ ಆಗಿರುತ್ತೆ, ನೀನು ಅದ್ರ ಬಗ್ಗೆ ಲಕ್ಷ್ಯ ಕೊಡಲ್ಲ, ಆಚೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ನಾವಿಬ್ಬರೇ ಹೋಗಿರೋದು. ಯಾವಾಗಲೂ ತುಂಬ ಲಕ್ಕಿ ಫೀಲ್ ಮಾಡಿಸ್ತಾನೆ. ಆ್ಯಂಡ್ ನನಗೇನಾದ್ರು ಕಷ್ಟ ಬಂದರೆ ಅದನ್ನು ಡೈವರ್ಟ್ ಮಾಡೋಕ್ಕೆ ತುಂಬಾ ಎಫರ್ಟ್ ಹಾಕ್ತಾನೆ. ನಂಗೆ ತುಂಬ ಅದನ್ನು ಹೇಳೋಕ್ಕೆ ಲೈಕ್ ವರ್ಡ್ಸ್ ಇಲ್ಲ ನಿಜವಾಗ್ಲೂ. ಸೊ ನೋಡ್ತಿದ್ದೀರಲ್ಲ, ನನಗೆ ಚಿಯರ್ ಅಪ್ ಮಾಡ್ತಾ ಇದ್ದಾನೆ. ಯಾವಾಗಲೂ ಹೀಗೆ ಮಾಡಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿದಾಗ, ಬಟ್ ಇವತ್ತು ಮಾಡ್ತಿದ್ದಾನೆ. ಓನ್ಲಿ ಬಿಕಾಸ್ ನನಗೆ ತುಂಬ ತ್ರಾಸಾಗ್ತಾಯಿತ್ತು ಅದಕ್ಕಾಗಿ. ಸೊ ತುಂಬ ಚೆನ್ನಾಗಿತ್ತು ಮ್ಯಾಂಗ್ರೋ ಬೋರ್ಡ್ ವಾಕು. ನಾನು ಮುಂಚೆ ಹೋಗಿದ್ದೆ, ಮೋಮೋ ನೋಡಿರಲಿಲ್ಲ. ಸೊ ಇಬ್ಬರು ಒಟ್ಟಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದು. ಅಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ, ಬಟ್ ನಾವು ಹೋದ ಟೈಮಲ್ಲಿ ಬೋಟಿಂಗ್ ಇರಲಿಲ್ಲ. ಬೋಟಿಂಗ್ ಬೇಕು ಅಂತಂದರೆ ಯೂಶ್ವಲಿ ಬೆಳಿಗ್ಗೆ ಒಂದು 11 ಗಂಟೆಯಿಂದ 1 o'clock ಇರುತ್ತೆ ಅಷ್ಟೇ. ಇವಾಗೇನು ನೋಡ್ತಿದ್ದೀರಾ, ಇದು ನಮ್ಮ ಶರಾವತಿ ಬ್ರಿಡ್ಜ್. ಒಂಥರ ಆ ಪಾತಲ್ಲಿ ಹೋಗೋಕ್ಕೇ ಒಂಥರ ಖುಷಿ ಆಗುತ್ತೆ. ಎರಡು ಕಡೆ ನದಿ, ಆ ಬ್ರಿಡ್ಜು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಇದು ಮ್ಯಾಂಗ್ರೋ ಬೋರ್ಡ್ ವಾಕ್ಗೆ ಏನು ಹೋಗ್ತೀವಿ ಅದರದ್ದು ಎಂಟ್ರೆನ್ಸು. ಪಾರ್ಕಿಂಗ್ ಕೂಡ ಸಫಿಷಿಯೆಂಟ್ ಪಾರ್ಕಿಂಗ್ ಸ್ಪೇಸ್ ಇದೆ, ಸೊ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಹಾಗೆ ಟಿಕೆಟ್ ಇರುತ್ತೆ ಎಂಟ್ರಿ ಆಗೋಕ್ಕೆ ಬೋರ್ಡ್ ವಾಕ್ಗೆ. ಅರೌಂಡ್ 40 rupees ಏನೋ ಇರುತ್ತೆ ಟಿಕೆಟು. ಸೊ ಅದನ್ನು ತೊಗೊಂಡು ನೀವು ಎಷ್ಟೊತ್ತು ಬೇಕಾದರೂ ಅಲ್ಲಿರ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ತುಂಬ ಜನ ಇರ್ತಾರೆ. ಇದು ಒನ್ ಆಫ್ ದಿ ಟೂರಿಸಮ್ ಪಾಯಿಂಟ್ ಆಗಿದೆ ಇವಾಗ. ಸೊ ಹಾಗಾಗಿ ತುಂಬ ಜನ ಇರ್ತಾರೆ. ಟಿಕೆಟ್ ಕೌಂಟರಲ್ಲೂ ಅಷ್ಟೇ, ಅಲ್ಲೂ ಜನ ಕೂತಿರ್ತಾರೆ, ಯಾವಾಗ್ಲೂ ಇರ್ತಾರೆ. ಅಲ್ಲಿ ಚೆಕಿಂಗ್ ಇರುತ್ತೆ. ಚೆಕಿಂಗ್ ಇನ್ ದ ಸೆನ್ಸ್ ಅದೇ ಪ್ಲಾಸ್ಟಿಕ್ ಬಾಟಲ್ಸ್ ಏನೂ ತೊಗೊಂಡು ಹೋಗಕ್ಕೆ ಬಿಡಲ್ಲ ಒಳಗಡೆ. ಸೊ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗಿದ್ದಾಯಿತು. ಈ ಥರ ಇದೆ ಒಳಗಡೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಸೌಂಡ್ ಇರುತ್ತೆ, ಇಲ್ಲದೇ ಇದ್ದರೆ ತುಂಬ ಸೈಲೆಂಟಾಗಿರುತ್ತೆ ಏರಿಯಾ ಮಾತ್ರ. ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಯಾಕಂದರೆ ಅಷ್ಟೊಂದು ಜನ ಇರಲಿಲ್ಲ. ಸೊ ಫೋಟೋಸು ವೀಡಿಯೋಸು ಅಂತೆಲ್ಲ ಆರಾಮಾಗಿ ತೊಗೊಳಕ್ಕಾಯಿತು. ಸೊ ಇಲ್ಲೇ ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದಮೇಲೆ ಈ ಥರ ಬ್ರಿಡ್ಜ್ ದಾಟಿ ಇನ್ನೊಂದು ಸ್ವಲ್ಪ ಒಂದು ಏರಿಯಾ ಇದೆ. ಅಲ್ಲಿ ಅಷ್ಟೇ, ಅಲ್ಲಿ ಸೈಡಿಗೆಲ್ಲ ಏನೂ ಇಲ್ಲ. ತುಂಬ ಕ್ರಿಟಿಕಲ್ ಇದೆ, ಅಲ್ಲಿ ವಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಎರಡು ಸೈಡಿಂದನೂ ಜನ ಬರ್ತಾ ಇರ್ತಾರೆ, ಅದು ಪಾಸ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ನಾವು ಆದರೂ ಹಂಗೋ ಹಿಂಗೋ ಹೋಗಿ ಬದುಕು ಬಂದ್ವಿ. ಸೊ ಅಲ್ಲಿ ತೊಗೊಂಡಿರೋ ಪಿಕ್ಚರ್ಸನ್ನು ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ಹಾಗೆ ಆಚೆ ಬಂದಮೇಲೆ ಅಲ್ಲಿ ಒಂದು ಸ್ವಿಂಗ್ ಇತ್ತು, ಅದ್ರ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ, ಹಾಗೆ ಇಬ್ರು ಒಂದೊಂದು ಮಸಾಲ ಸೋಡಾ ತೊಗೊಂಡಿದ್ವಿ, ಅದನ್ನು ಕುಡಿತಾ ಸ್ವಿಂಗಲ್ಲಿ ಆಟ ಆಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮೋಮೋ ಕಾಟ ಕೊಡ್ತಾ ಇದ್ದ. ಸೊ ಗೊತ್ತಿಲ್ಲದೆ ಅವ್ನ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅವ್ನ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ಬಟ್ ಅವನಿಗೆ ಗೊತ್ತಾಗೋಯ್ತು. ಸೊ ಅದಕ್ಕೆ ಇಷ್ಟು ಸೀರಿಯಸ್ಸಾಗಿ ಕೂತಿದ್ದಾರೆ ಸಾಹೇಬ್ರು. ಇಲ್ಲದೆ ಇದ್ರೆ ಕೋತಿ ಆಟ ಆಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಅವ್ನು ನೋಡಿದ್ರೆ ಗೊತ್ತಾಗುತ್ತೆ ಬೇಕು ಅಂತಾನೆ ನಾಟಕ ಮಾಡ್ತಿರೋದು ಅಂತ. ಹಕ್ಕುನ ಮಟಾಟ. ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಇವಾಗ ಧಾರೇಶ್ವರ ಬೀಚ್ ಕಡೆ ಹೊರಟಿರೋದು. ಅಲ್ಲೇ ಮುಂದ್ಗಡೆ ಇಕೋ ಬೀಚ್ ಇದೆ, ಬಟ್ ಅಲ್ಲಿ ತುಂಬ ಜನ ಇರ್ತಾರೆ. ಅದು ಒಂಥರ ಮೇನ್ ಟೂರಿಸಮ್ ಸ್ಪಾಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಧಾರೇಶ್ವರ ಬೀಚಲ್ಲಿ ಅಷ್ಟೊಂದು ಜನ ಇರಲ್ಲ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸನ್ಸೆಟ್ ಮಾತ್ರ, ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ. ಅಲ್ಲೂ ಅಷ್ಟೇ ಜಾಸ್ತಿ ಹೊತ್ತೇನಿರಲಿಲ್ಲ, ಬಿಕಾಸ್ ಸಂಜೆ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಮತ್ತೆ ವಾಪಸ್ ಕುಮಟಾಪೇಟೆಗೆ ಬಂದು ಅಲ್ಲಿ ನಮಗಿಬ್ಬರಿಗೂ ಇಷ್ಟ ಆಗಿರೋದೊಂದು ಕಡೆ ಆಲೂ ಬೋಂಡಾ ಹಾಗೆ ಮಸಾಲೆ ವಡೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಪ್ಲೇಸ್ ಯಾವುದು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಅದು ಯಾವುದು ಅಂತ. ಸೊ ಅದನ್ನು ನಾವು ಕಾರಲ್ಲೇ ಕೂತ್ಕೊಂಡು ತಿನ್ಕೊಂಡು ಹಾಗೆ ಮತ್ತೆ ಮನೆ ಕಡೆ ಹೊರಟಿದ್ದಾಯಿತು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.